ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಇಂದು ನಾವು ಗುರು ಗೋಚಾರದಲ್ಲಿ ಸ್ಥಾನ ಬದಲಾವಣೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಗುರು ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳಲ್ಲಿ 12 ರಾಶಿಗಳ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅಂತಕ್ಕಂಥ ವಿಚಾರ ನಾವು ಮಾತಾಡಕ್ಕೆ ಬಂದಿದ್ದೀವಿ. ಗುರು ಅಂದರೆ ಜ್ಞಾನ, ಸಂಪತ್ತು, ಐಶ್ವರ್ಯ, ಸಂತಾನ, ಧರ್ಮ, ಆಚಾರ, ವಿಚಾರ, ದೇವರು, ನಂಬಿಕೆ. ಇದು ಶುಭ ಗ್ರಹ, ವಿದ್ಯಾಕಾರಕರು ಇವರು. ಚೈತನ್ಯ ಕಾರಕ ಗ್ರಹ, ಜೀವಕಾರಕ ಗ್ರಹ ಅಂತ ನಾನಾ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರೀತಾ ಇರ್ತೀವಿ. ಗುರುವಿಗೆ ಸ್ವಂತ ಮನೆಗಳಂದರೆ ಮೀನ ಮತ್ತು ಧನುಸು ರಾಶಿ. ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿರ್ತಾರೆ. ಈಗ ಕರ್ಕಾಟಕ ರಾಶಿಗೆ ತನ್ನ ಜರ್ನಿ ಯಾವ ಥರ ಇದೆ, ಗೋಚಾರದಲ್ಲಿ ಬೇರೆ ಬೇರೆ ರಾಶಿಗಳ ಮೇಲೆ ತನ್ನ ಛಾಪು ಯಾವ ಥರ ಇದೆ ಅಂತಕ್ಕಂಥ ವಿಚಾರ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮೊದಲನೇ ರಾಶಿ ಮೇಷರಾಶಿ. ಜೂನ್ 2ರಿಂದ ಅಕ್ಟೋಬರ್ 31ರ ಮಧ್ಯದಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದರೆ ಗುರುಗಳು ಯಾವ ಥರ ಮೇಷರಾಶಿ ಮೇಲೆ ಪ್ರಭಾವ ಬೀರ್ತಾರೆ ನೋಡೋಣ ಬನ್ನಿ. ಗುರು ನಿಮಗೆ ಮುಖ್ಯವಾಗಿ 4ನೇ ರಾಶಿಯಲ್ಲಿರ್ತಾರೆ. 4ನೇ ರಾಶಿಯನ್ನು ವಿದ್ಯಾಸ್ಥಾನ, ಗೃಹಸ್ಥಾನ, ವಾಹನ ಸ್ಥಾನ, ಸುಖಸ್ಥಾನ ಅಂತ ಕರಿತೀವಿ. ನಿಮಗೆ ವ್ಯಯಾಧಿಪತಿ ಆಗಿರತಕ್ಕಂಥ ಗುರು, ವ್ಯಯ ಅಂದರೆ ನಷ್ಟ. ನಿಮಗೆ ಸುಖದ ಭಾವದಲ್ಲಿದ್ದ ಅಂದರೆ ನಿಮಗೆ ಸುಖಕ್ಕೆ ನಷ್ಟ ಕೊಡ್ತಾರೆ. ನಿಮಗೆ ಆಸ್ತಿ, ಅಂತಸ್ತು, ಡೆವಲಪ್ಮೆಂಟ್ ವಿಚಾರದಲ್ಲಿ, ವಾಹನ ಸೌಕರ್ಯದಲ್ಲಿ ಕೂಡ ನಿಮಗೆ ವಿಳಂಬವನ್ನು ಮಾಡ್ತಾರೆ, ತೊಂದರೆಗಳನ್ನು ಕ್ರಿಯೇಟ್ ಆಗುತ್ತೆ. ಹಾಗೆ ಗುರು ಮತ್ತೊಂದು ನಿಮ್ಮ ಅಷ್ಟಮ ಸ್ಥಾನವನ್ನು ನೋಡ್ತಾರೆ. ವೃಶ್ಚಿಕ ರಾಶಿಯನ್ನು ಕೂಡ ಗುರು ನೋಡ್ತಾರೆ. ಅದರಿಂದ ಅಷ್ಟಮ ಸ್ಥಾನವನ್ನು ಗುರು ನೋಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಆರೋಗ್ಯದಲ್ಲಿ ಕೂಡ ನೋಡ್ಕೋಬೇಕು. ಗ್ಯಾಸ್ಟ್ರಿಕ್ ಟ್ರಬಲ್ ಬರ್ತಕ್ಕಂಥದ್ದು. ಯಾಕಂದರೆ ಗುರು ಆಕಾಶ ತತ್ವ. ನಮ್ಮ ಹೊಟ್ಟೆಯಲ್ಲಿ ಸ್ಪೇಸ್ ಕ್ರಿಯೇಟ್ ಆದಾಗ ಗಾಳಿ ತುಂಬಿಕೊಳ್ಳುತ್ತೆ. ಗಾಳಿ ತುಂಬಿಕೊಂಡಿದ್ರೆ ಇದನ್ನು ನಾವು ಅಸಿಡಿಟಿ, ಗ್ಯಾಟ್ರಿಸೈಟಿಸ್ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಅದರಿಂದ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಬರೋದು ಕೂಡ ಗುರು ತತ್ವದಿಂದಾನೆ. ಅದರಿಂದ 8ನೇ ಮನೆಯಲ್ಲಿ ಗುರು ನೋಡೋದ್ರಿಂದ ಸಮಯ ಸಂದರ್ಭಕ್ಕೆ ನೀವು ಊಟ ತಿಂಡಿಯನ್ನು ತೊಗೊಂಡು ಅಸಿಡಿಟಿ ಬರ್ದಿರೋ ನೋಡ್ಕೋಬೇಕು. ಮತ್ತು ನಿಮ್ಮ ಮೋಕ್ಷ ಸ್ಥಾನವನ್ನು ಕೂಡ ಗುರು ನೋಡ್ತಾ ಇದ್ದಾರೆ. 12ನೇ ಮನೆಯನ್ನು ಗುರು ನೋಡ್ತಾ ಇದ್ದಾರೆ ಅಂದರೆ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮಗೆ ಬೇಸರ, ಕೆಲಸ ಕಾರ್ಯಗಳು ಆಗದೇ ಇರೋದರಿಂದ ನಮ್ಮ ಮನಸ್ಸು ಮೋಕ್ಷ ಚಿಂತನೆ ಕಡೆ ಕೂಡ ಹೋಗುತ್ತೆ. ಅದರಿಂದ ಭಕ್ತಿ ಮಾರ್ಗದಲ್ಲಿ ಹೋಗೋದರಿಂದ ಕೂಡ ನಿಮಗೆ ಸಾಕಷ್ಟು ಅನುಕೂಲಗಳಾಗತ್ತೆ. ನೀವು ಗುರುಗಳ ಆರಾಧನೆ ಮಾಡಿ, ದತ್ತಾತ್ರೇಯ ದತ್ತಚರಿತ್ರೆಯನ್ನು ನೀವು ಓದ್ಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುಬಲ ಸಿಕ್ಕಂಗಾಗತ್ತೆ. ನಿಮ್ಮ ದಕ್ಷಿಣದ ಗೋಡೆಗೆ ಗುರು ದಕ್ಷಿಣಾಮೂರ್ತಿ ಫೋಟೋ ಅಥವಾ ಕ್ಯಾಲೆಂಡರ್ ಹಾಕಿ ಪ್ರತಿನಿತ್ಯ ನೀವು ಒಂದು 5 ನಿಮಿಷ ಸ್ವಾಮಿಯನ್ನು ತದೇಕ ದೃಷ್ಟಿಯಿಂದ ಭಕ್ತಿಯಿಂದ ನೀವು ಸ್ವಾಮಿಯನ್ನು ನೋಡಿದರೂ ಕೂಡ ನಿಮಗೆ ಮಂತ್ರ ಹೇಳ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂದರೂ ಕೂಡ ಫಲ ಸಿಗತ್ತೆ. ಹಾಗೆ ಮೇಷರಾಶಿಯವರಿಗೆ ಇನ್ನಷ್ಟು ಸುಲಭ ಟಿಪ್ಸ್ ಏನಂದರೆ, ನೀವು ಸ್ವಲ್ಪ ಯೆಲ್ಲೋ ಕಲರ್ ಕರ್ಚೀಪ್ ಇಟ್ಕೊಳ್ತಕ್ಕಂಥದ್ದು, ಯೆಲ್ಲೋ ಬಟ್ಟೆ ನೀವು ಧಾರಣೆ ಮಾಡೋದರಿಂದ ಕೂಡ ಗುರು ಅನುಗ್ರಹಣೆ ನಿಮ್ಮ ಮೇಲೆ ಸಿಕ್ಕತ್ತೆ. ನೀವು ಮುಖ್ಯವಾಗಿ ನೀವು ಗುರುಗಳ ಸಂಖ್ಯೆ ಆಗಿರ್ತಕ್ಕಂಥ 3ನೇ ಸಂಖ್ಯೆಯನ್ನು ನೀವು ಬಳಸೋದ್ರಿಂದ, ಒಂದು ವೇಳೆ ನೀವು ನಿಮ್ಮ ವೆಹಿಕಲ್ ನಂಬರಲ್ಲಿ 333 ಅಂತಕ್ಕಂಥ ಒಂದು ನಂಬರ್ ಬರೋದು, ನಿಮ್ಮ ಮೊಬೈಲ್ ನಂಬರಲ್ಲಿ 333 ಇಟ್ಕೊಳ್ಳೋದ್ರಿಂದ ನಿಮಗೆ ಫೇವರಬಲ್ ನಂಬರ್ ಆಗಿರ್ತಕ್ಕಂಥ 139 ಲಕ್ಕಿ ನಂಬರ್ಸ್ ನೀವು ಯೂಸ್ ಮಾಡೋದು. ಸ್ಯಾಫ್ರಾನ್ ಕಲರ್, ಯೆಲ್ಲೋ ಕಲರ್, ಗೋಲ್ಡ್ ಕಲರ್ ಈ ಬಣ್ಣಗಳನ್ನು ನೀವು ಬಳಸೋದ್ರಿಂದ, ಮತ್ತು ಏಕಮುಖ ರುದ್ರಾಕ್ಷ, ಮುಖ್ಯವಾಗಿ ನೀವು ಏಕಮುಖ ರುದ್ರಾಕ್ಷ ಧರಿಸೋದ್ರಿಂದ ಕೂಡ ನಿಮಗೆ ಆತ್ಮಸ್ಥೈರ್ಯ ಬಂದು ಕಷ್ಟ ಕಾಲದಲ್ಲಿ ನಿಮ್ಮನ್ನು ಅದನ್ನು ಆಪದ್ ಬಾಂಧವರಂತೆ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಗುರುನ ಹೊಲಿಸ್ಕೋಬೇಕಂದ್ರೆ ನೀವು ಶಿವನ ಕೂಡ ಆರಾಧನೆ ಮಾಡ್ಬೋದು. ಶಿವತತ್ವವನ್ನು ಅರಿತುಕೊಂಡು ನೀವು ಪ್ರತಿನಿತ್ಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡಿದ್ರು ಕೂಡ ಗುರು ಅನುಗ್ರಹ ಸಿಕ್ಕತ್ತೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಗುರುವಿಗೆ ಯಾವ ಥರ ಶಾಂತಿ ಮಾಡ್ಕೋಬೇಕು, ಗುರುವನ್ನು ನಾವು ಯಾವ ಥರ ಒಲಿಸ್ಕೋಬೇಕು ಅಂತಕ್ಕಂಥ ವಿಚಾರ. ಗುರು ಅಂತಕ್ಕಂಥವರು ಒಲಿದ್ರೆ ಶಿವ ಕೂಡ ಏನೂ ಮಾಡೋಕ್ಕಾಗಲ್ಲ. ಗುರು ಒಲಿದ್ರೆ ಎಲ್ಲವೂ ಸಿಕ್ಕತ್ತೆ. ಗುರು ಮುನಿದ್ರೆ ನಮಗೇನೂ ಸಿಕ್ಕೋದಿಲ್ಲ ಜೀವನದಲ್ಲಿ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಮುಖ್ಯವಾಗಿರ್ತಕ್ಕಂಥ ಗುರು ತತ್ವದಲ್ಲಿರ್ತಕ್ಕಂಥ ಗುರುಗಳನ್ನು ನಾವು ಆರಾಧನೆ ಮಾಡಬೇಕು. ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ದೇವರು, ದಕ್ಷಿಣಾಮೂರ್ತಿ, ಹೀಗೆ ನಾನಾ ರೀತಿಯಲ್ಲಿ ನೀವು ಈ ಗುರುಗಳನ್ನು ಆರಾಧನೆ ಮಾಡೋದರಿಂದ
ಒಮ್ಮೆಯಾದ್ರೂ ಗಾನಗಾಪುರಕ್ಕೆ ಹೋಗಿ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳೋದು, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ, ದಕ್ಷಿಣಾಮೂರ್ತಿ ದರ್ಶನ, ಸಾಯಿಬಾಬಾ ದೇವರನ್ನು ಕೂಡ ಗುರುವಾರ ಶಿರಡಿಗೆ ಹೋಗಿ ದರ್ಶನ ಮಾಡಿಕೊಳ್ಳೋದ್ರಿಂದ ಒಮ್ಮೆಯಾದ್ರೂ ನಿಮಗೆ ಗುರು ಅನುಗ್ರಹ ದೊರೆಯುತ್ತೆ. ಗುರು ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಕಾರಕ. ಸಂತಾನ, ಮದುವೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಜಯ ಕೊಡ್ತಕ್ಕಂಥವನು ಗುರುನೇ. ಈ ಗುರುವನ್ನು ಒಲಿಸ್ಕೋಬೇಕಂದ್ರೆ ಗುರುವಾರ ಕಡಲೆ ದಾನ ಮಾಡೋದರಿಂದ, ಮತ್ತು ಶನಿವಾರ ಕಡಲೆಯನ್ನು ಶುಕ್ರವಾರ ನೆನೆಸಿಟ್ಬಿಟ್ಟು ಶನಿವಾರ ಕಡಲೆ ತಿನ್ನೋದ್ರಿಂದ ಕೂಡ ಗುರು ಶಾಂತಿ ಆಗುತ್ತೆ. ಮತ್ತು ಗುರುಗೆ ಯೆಲ್ಲೋ ಕಲರ್ ಬಟ್ಟೆಯನ್ನು ಧಾರಣೆ ಮಾಡೋದ್ರಿಂದ, ಗುರುಗೆ ಯೆಲ್ಲೋ ಸಫೇದ್ ಅಂದರೆ ಇವೆಲ್ಲ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಧಾರಿಸಬೇಕು, ಯೆಲ್ಲೋ ಸಫೇದ್ ಸ್ಟೋನನ್ನು. ಮತ್ತು ಗುರು ಮಂತ್ರಗಳಾಗಿರ್ತಕ್ಕಂಥ ಓಂ ಭ್ರೂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ, ಹಾಗೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು. ಇಲ್ಲ ನವಗ್ರಹ ಮಂತ್ರದಲ್ಲಿ ದೇವನಾಂಶ ಗುರುನಾಂಶ ಈ ಮಂತ್ರವನ್ನು ನೀವು ದಿನಕ್ಕೆ 108 ಸಾರ್ತಿ ಹೇಳ್ಕೊಳ್ತಕ್ಕಂಥದ್ದು, ಗುರುಚರಿತ್ರೆಯನ್ನು ಓದ್ತಕ್ಕಂಥದ್ದು. ಹೀಗೆ ಗುರುಗಳನ್ನು ನೀವು ಹೊಲಿಸ್ಕೋಬೋದು. ಮುಖ್ಯವಾಗಿ ಶುಭ ಕಾರ್ಯಗಳು ನಡೀದೇ ಇರೋದಕ್ಕೆ ಗುರುಗ್ರಹ ಒಂದೇ ಕಾರಣವಲ್ಲ, ಇದಕ್ಕೆ ಮೂಲ ಬೇರು ತತ್ವವನ್ನು ನಾವು ತಿಳ್ಕೋಬೇಕು. ಈಗ ನಾವು ಬೇರುಗಳು ನೀರನ್ನು ಹೀರ್ಕೊಂಡು ಫಲ ಪುಷ್ಪವನ್ನು ಕೊಡುತ್ತೆ, ಮರ ಬೆಳೆಯುತ್ತೆ, ಬ್ರಾಂಚಸ್ ಬರುತ್ತೆ, ದೊಡ್ಡದಾಗತ್ತೆ. ಈ ಮೂಲ ಬೇರು ಅಂತಕ್ಕಂಥದ್ದು ನಮ್ಮ ಕುಲದೇವರು ಮತ್ತು ಕುಲದೇವತೆ. ಈ ಕುಲದೇವತೆ ಮತ್ತು ಕುಲದೇವರನ್ನು ಇಂದಿನ ಕಾಲದವರು ಜಾಸ್ತಿ ಆರಾಧನೆ ಮಾಡ್ತಾಯಿದ್ರು. ಅದಕ್ಕೆ ಮನೆಯಲ್ಲಿ ಮದುವೆಗಳು 25 ವರ್ಷ ಅದ ಒಳಗಡೆ ಮದುವೆಗಳಾಗ್ತಾಯಿತ್ತು, ಹೆಣ್ಣಾಗಲಿ ಗಂಡಾಗಲಿ. ಈಗ 30 ವರ್ಷ ಆಗಿದ್ರೂ ಕೂಡ ಮದುವೆ ಆಗ್ತಾ ಇಲ್ಲ ಅಂದರೆ ನಾವು ಮೂಲ ತತ್ವಗಳನ್ನು ನಾವು ಬಿಡ್ತಾ ಇದ್ದೀವಿ. ನಾವು ಕುಲದೇವರನ್ನ ಆರಾಧನೆ ಮಾಡ್ತಾ ಇಲ್ಲ, ಕುಲದೇವಿಯನ್ನು ನಾವು ಆರಾಧನೆ ಮಾಡ್ತಾ ಇಲ್ಲ. ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮ ದೇವತೆಯರು ಅಂತಿರ್ತಾರೆ, ಗ್ರಾಮ ದೇವತೆಯ ಸೇವೆಯನ್ನು ಮಾಡಬೇಕು. ಜೊತೆಗೆ ಇತರೆ ರೂಪದಲ್ಲಿ ಕಲ್ಲುಗಳ ರೂಪದಲ್ಲಿ ಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಊರಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವತ್ತು ಅವನ್ನು ನಾವು ಬರೀ ಕಲ್ಲು ಅಂತ ತಿಳ್ಕೊಂಡಿದ್ದೀವಿ. ಮೊದಲೆಲ್ಲ ಕೂಡ ಅದಕ್ಕೆ ನೀರಾಕಿ ಅರಿಶಿನ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಇಚ್ಚಿ ಬೇಡ್ಕೊಳ್ಳೋರು. ಮಕ್ಕಳಿಗೆ ಅನಾರೋಗ್ಯ ಬಂದರೆ ಅಲ್ಲೋಗಿ ಮೊಸರನ್ನು ಅರ್ಪಣೆ ಮಾಡಿ ತಾಯಿಗೆ ಶಾಂತಿ ಮಾಡಿ ನೀರನ್ನು ಹಾಕಿ ಅಭಿಷೇಕ ಮಾಡಿ ತಾಯಿಯನ್ನು ಸಂತೋಷಗೊಳಿಸಿ ಚಿಕ್ಕ ಮಕ್ಕಳಿಗೆ ಬಂದಿರತಕ್ಕಂಥ ಕಾಯಿಲೆಗಳು ಕೂಡ ವಾಸಿ ಮಾಡ್ಕೊಳ್ತಾ ಇದ್ರು. ಈ ತತ್ವವನ್ನು ನಾವು ಅರ್ಥಕೊಂಡು ನಾವು ಮುಖ್ಯವಾಗಿ ಕುಲದೇವರನ್ನ ಆರಾಧನೆ ಮಾಡೋದು, ಕುಲದೇವತೆ ತತ್ವವನ್ನು ಮೂಲವನ್ನು ತಿಳ್ಕೊಂಡು ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಅಲ್ಲಿ ದೇವರ ಸೇವೆ ಮಾಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಕುಟುಂಬ ಸಮೇತರಾಗಿ ಕುಲದೇವರನ್ನ ಆರಾಧನೆ ಮಾಡೋದರಿಂದ, ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದರಿಂದ, ಹಾಗೆ ರಾಘವೇಂದ್ರ ಇತ್ಯಾದಿ ಗುರುಗಳನ್ನು ಆರಾಧನೆ ಮಾಡೋದರಿಂದ ಕೂಡ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುಬಲ ಅನ್ನೋದು ಸಿಗತ್ತೆ.